ಇನ್ನು ದರ್ಶನ್ ಸಿನಿಮಾಗೆ ಯಾಕೆ ಪ್ರಶಸ್ತಿ ಬರಲಿಲ್ಲ? ನಮ್ಮ ಪ್ರೀತಿಯ ರಾಮು ಸಿನಿಮಾಗೆ ಪ್ರಶಸ್ತಿ ಬಂದಿರಲಿಲ್ಲ ಯಾಕೆ ಗೊತ್ತಾ? ದರ್ಶನ್ ಈ ಚಿತ್ರದಲ್ಲಿ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಅವರ ಸಿನಿ ಕೆರಿಯರ್ನಲ್ಲಿ ಇಂತಹ ಚಿತ್ರ ಮಾಡಲು ಇನ್ನೊಬ್ಬರಿಗೆ ಸಾಧ್ಯ ಇಲ್ಲ, ಇವರಿಗೂ ಸಾಧ್ಯ ಇಲ್ಲ. ಸ್ಟಾರ್ ನಟ ದರ್ಶನ್ ಸಿನಿಮಾ ಚರಿತ್ರೆಯಲ್ಲಿ ನನ್ನ ಪ್ರೀತಿಯ ರಾಮುವಿನಂತಹ ಒಂದು ಸಿನಿಮಾವನ್ನ ದರ್ಶನ್ ಮುಂದೆ ತೆಗೆಯಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಇನ್ಬಿಡಿ, ತೆಗೆಯಕ್ಕಾಗಲ್ಲ, ಬೆನ್ನು ನೋವು. ಆದರೆ ಆ ಸಿನಿಮಾದಲ್ಲಿ ನಟಿಸಿದ ರೀತಿ ಮತ್ತೊಬ್ಬ ನಟನಿಗೂ ಕೂಡ ಸಾಧ್ಯ ಇಲ್ಲ. ಸೊ ಆ ಸಿನಿಮಾಗೆ ಪ್ರಶಸ್ತಿ ಸಿಗಬಹುದಾದ ಎಲ್ಲ ಸಾಧ್ಯತೆಗಳು ಮತ್ತು ಎಲ್ಲ ಕ್ವಾಲಿಟಿಗಳಿತ್ತಂತೆ. ದರ್ಶನ್ ಯಾವಾಗಲೂ ಮಾಸ್ ಚಿತ್ರಗಳನ್ನು ತೆಗೀತಿರ್ತಾರೆ. ಕತ್ತಿ ಹಿಡಿಯುವಂತಹದ್ದು, ರೌಡಿಸಮ್, ಈ ತರಹದ ಚಿತ್ರ. ಮಾಸ್ ಮಹಾರಾಜ ದರ್ಶನ್ ಇಂತಹ ಚಿತ್ರ ತೆಗೆಯುವುದೇ ವಿರಳ. ಆದರೆ ಆ ಸಮಯದಲ್ಲಿ ಆ ಚಿತ್ರಕ್ಕೆ ಯಾವುದೇ ಪ್ರಶಸ್ತಿ ಸಿಗಲಿಲ್ಲ. ಆ ಸಮಯದಲ್ಲಿ ಕಾಣದ ಕೈಗಳು ಮಧ್ಯಪ್ರವೇಶ ಮಾಡಿದ್ವು. ದರ್ಶನ್ ಸಿನಿಮಾಗೆ ಪ್ರಶಸ್ತಿ ಸಿಗಬಾರ್ದು ಅಂತ ಹೇಳಿ ಸಾಕಷ್ಟು ಜನ ಹೋರಾಟ ಮಾಡಿದ್ರಂತೆ. ಅದು ಹೇಗೋ ಷಡ್ಯಂತ್ರದ ಭಾಗವಾಗಿ ನನ್ನ ಪ್ರೀತಿಯ ರಾಮುವಿಗೆ ಪ್ರಶಸ್ತಿ ಸಿಗದ ರೀತಿಯಲ್ಲಿ ಕೆಲವೊಬ್ಬರು ಆಟ ಆಡಿದ್ರು ಎನ್ನುವಂಥ ಆರೋಪ ಇದೆ. ಆಗ ಹೊಸಬ ಯಾರು ದರ್ಶನ್ ಅಷ್ಟರ ಮಟ್ಟಿಗೆ ಕ್ಲಿಕ್ ಆದ ನಟ ಆಗಿರಲಿಲ್ಲ. ಮೈಸೂರಿನಲ್ಲಿ 100 ದಿನ, ಬೆಂಗಳೂರಿನಲ್ಲಿ 50 ದಿನ ಪ್ರದರ್ಶನ ಕಾಣ್ತು. ಈ ಚಿತ್ರಕ್ಕೆ ದರ್ಶನ್ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಜೀವನ ಪೂರ್ತಿ ಅವರು ಈ ಸಿನಿಮಾವನ್ನು ನೆನಪಿಸಿಕೊಳ್ತಾರೆ. ಆದರೆ ಪ್ರಶಸ್ತಿಗೆ ಈ ಸಿನಿಮಾ ಹೆಸರು ಕಳಿಸಿರಲಿಲ್ಲ. ಈ ಸಿನಿಮಾಗೆ ಅವಾರ್ಡ್ ಬರಬೇಕು ಎಂಬ ಆಸೆ ದರ್ಶನ್ ಅವರಿಗೆ ಇತ್ತು. ನಿರ್ದೇಶಕರಾದ ಸಂಜಯ್ ಮತ್ತು ವಿಜಯ್ ಸ್ಪಷ್ಟಪಡಿಸಿದ್ದಾರೆ. ನನ್ನ ಪ್ರೀತಿಯ ರಾಮು ಆ ಸಿನಿಮಾದಲ್ಲಿ ದರ್ಶನ್ ನಟಿಸಿದಂತಹ ರೀತಿ ಮತ್ತು ಸಿನಿಮಾದ ಕತೆ ಬೇರೆ ಭಾಷೆಯ ಸಿನಿಮಾದ ರಿಮೇಕ್ ಆಗಿದ್ರೂ ಕೂಡ ದರ್ಶನ್ ಆ ಸಿನಿಮಾಗೆ ಜೀವ ತುಂಬಿದ ರೀತಿ, ಒಬ್ಬ ಅಂಧ ಹಾಡುಗಾರನಾಗಿ ನಟಿಸಿದ್ದು ನಿಜಕ್ಕೂ ಕೂಡ ಅವರ ಟೋನ್ನಲ್ಲಿ ಬದಲಾವಣೆ ಬೇಕಿತ್ತು. ಅವರ ಕಣ್ಣಿನ ಕಪ್ಪು ಕೃಷ್ಣಮಣಿ ಕಾಣದೇ ಇದ್ದ ಹಾಗೆ ಆ ಕಣ್ಣನ್ನು ಮರೆಮಾಚಬೇಕಾಗಿತ್ತು. ಈ ಸಿನಿಮಾದಲ್ಲಿ ಏನು ಕಣ್ಣು ಕಾಣಿಸದೇ ಇರುವವರ ಹಾಗೆ ಮಾತನಾಡಬೇಕಾಗಿತ್ತು. ಅವರ ಬಾಡಿ ಲ್ಯಾಂಗ್ವೇಜ್ನಲ್ಲಿ ಬದಲಾವಣೆ ತರಬೇಕಾಗಿತ್ತು. ಎಲ್ಲ ತರಹದಲ್ಲೂ ಕೂಡ ಅವರು ಮಿಂದೆದ್ದಿದ್ರು. ಆ ಸಿನಿಮಾಗೆ ಒಂದು ಜೀವ ತುಂಬಿದಂತಹ ನಟ. ಪ್ರಶಸ್ತಿಗೆ ಈ ನಟನ ಈ ಸಿನಿಮಾದ ಹೆಸರನ್ನು ಕಳಿಸಿರಲಿಲ್ವಂತೆ. ಯಾರೋ ಈ ಬಗ್ಗೆ ಷಡ್ಯಂತ್ರ ಮಾಡಿದ್ದಾರೆ ಎನ್ನುವಂತಹ ಒಂದು ಚರ್ಚೆ ಈಗ ಶುರುವಾಗಿರುವಂತಹದ್ದು. ಒಟ್ಟಾರೆ ಈ ಸಿನಿಮಾಗೆ ಪ್ರಶಸ್ತಿ ಸಿಗಬೇಕು ಅಂತ ಹೇಳಿ ದರ್ಶನ್ ಅಂದ್ಕೊಂಡಿದ್ರಂತೆ. ಆದರೆ ಕೊನೆವರೆಗೂ ಕೂಡ ಈ ಸಿನಿಮಾಗೆ ಸಿಗಲಿಲ್ಲ ಎನ್ನುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.